ಯಾಕೋ ಯಾಕೆ ನಗ್ತಿದ್ಯಾ? ಮತ್ತಿನ್ನೇನು, ಇಂತಹ ಕಂಪ್ಯೂಟರ್ ಯುಗದಲ್ಲೂ ಬರೀ ಕನ್ಸಲ್ಲ ತೃಪ್ತಿ ಪಟ್ಕೋತಿಯಲ್ಲೋ. ನಿನ್ ದರ್ತ ನಗದೆ ಇನ್ನೇ ಚಪ್ಪಾಳ ತಟ್ಲಾ? ಅಮರ್, ಅವನ್ನ ಗೇಲಿ ಮಾಡ್ಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ಲ? ರೇಗಿಸ್ಲಿಲ್ಲಮ್ಮ, ಅವ್ನ್ ಬರೀ ಕನ್ಸಲ್ಲ ತೃಪ್ತಿ ಪಟ್ಕೋತಾನೆ, ಅದಕ್ಕೆ. ಕನಸು ಮುಂದೆ ಬರೋ ಭವಿಷ್ಯದ ಸೂಚನೆ ಕಣೋ. ಅವನು ಆಸೆ ಇಟ್ಕೊಂಡು ಕನಸಾದ್ರೂ ಕಾಣ್ತಾನೆ, ಆದ್ರೆ ನೀನು ಅಂದ್ರೆ ನಾನೇನ್ ಸೋಂಬೇರಿನ? ಡಿಗ್ರಿ ತಗೊಂಡವ್ರಿಗೆಲ್ಲ ಸರ್ಕಾರನ ಕೆಲಸ ಕೊಡಕ್ಕಾಗುತ್ತಾ? ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನೇ. ಅಮ್ಮ, ಅವನ್ ಅನ್ಕೊಂಡಿದ್ದು ಈಡೇರಿದ್ರೆ ಎಲ್ರಿಗಿಂತ ಮೊದಲು ಸಂತೋಷ ಪಡೋನು ನಾನೇ. ಹಲೋ ಬ್ರದರ್ಸ್, ತಿನ್ಲಿ ಅಂತ ಕಾಯ್ತಿರೋ ತಿಂಡಿ ಕಡೆನೂ ಸ್ವಲ್ಪ ಗಮನ ಕೊಡಿ. ಓಕೆ ಮೇಡಮ್. ಯಾಕ್ರಪ್ಪ, ಹೊಟ್ಟೆ ನೋವಾ? ನನಗ್ ಗೊತ್ತರೋ, ಕೇಳಿಸ್ತಾ ಇದೆ ಸೈರನ್. ಹೊರಡಿ ಹೊರಡಿ. ಅಮ್ಮ, ಅದು ಅದು ಯಾರೋ ಪೋಲಿ ಹುಡುಗರು ಇರ್ಬೇಕು. ಅವ್ರು ನಮ್ಮನ್ನ ಯಾಕೆ ಕರೀತಾರೆ? ಅದೇ ಅಲ್ವಾ? ಪೋಲಿ ಹುಡುಗ್ರಲ್ಲಪ್ಪ, ನಿಮ್ಮ ಹುಡುಗ್ರೆ. ನಿಮ್ ಫ್ಯಾಕ್ಟ್ರಿ ಸೈರನ್ ಅದು. ಹೋಗಿ, ಪರವಾಗಿಲ್ಲ ಹೋಗಿ. ಅಲ್ಲ, ನೀವು ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ನಲ್ಲಿ ಮೂಳೆ ಕಾಯೋ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ? ವಿಸಲ್ ಹೊಡೆದ ತಕ್ಷಣ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಬರ್ಬೇಕು ಅಂತಿದ್ವಿ ಕಣೋ, ಆದ್ರೆ ಏನೋ ಆದ್ರೆ ಅಮ್ಮ ಪಕ್ಕದಲ್ಲೇ ಇದ್ರು, ಅದಕ್ಕೆ ನಾವು. ಏನೋ ಅಮ್ಮ ಸೀಮ್ ಗಿಲ್ದಿರ ಅಮ್ಮ, ಏನ್ ನಮ್ಗೆ ಯಾರಿಗೂ ಅಮ್ಮಂದ್ರೆ ಇಲ್ವಾ? ಅಮ್ಮನ್ ಕಂಡ್ರೆ ಅಷ್ಟೊಂದು ಹೆದರಿಕೆ ಇರೋರು ಇಲ್ಲಿಗೆ ಯಾಕೆ ಬಂದ್ರಿ? ಒಳಗೋಗಿ ಎಪಿಸೋಡ್ ಪಾಚ್ಕ ಹೋಗ್ರಿ. ಅಮ್ಮ ಅಂತೆ ಅಮ್ಮ, ಅಮ್ಮ ಅಮ್ಮ ಅಮ್ಮನೇ ದೇವ್ರು, ತಾಯಿಯೇ ಮಕ್ಕಳಿಗೆ ಮೊದಲನೆಯ ಗುರು. ಇಂಥ ತಾಯಿ ಮಾತು ಕೇಳ್ದೆ ಯಾರೋ ಅಪಾಪೋಲಿಗಳು ದಾರಿಯಲ್ಲಿ ಹೋಗ್ತಾ ವಿಷಲ್ ನೋಡಿದ್ರು ಒಂದೇ ಒಂದು ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೊರಗಡೆ ಬಂದಿದ್ರೇನೋ ನೀವೆಲ್ಲ ಮನುಷ್ಯ. ಅಮ್ಮ, ಇವ್ರು ನಮ್ಮ ಮನೆ ಒಳಗೆ ಕರ್ಕೊಂಡೋಗಮ್ಮ. ನಾನೇನ್ ಬರ್ತೀನಮ್ಮ, ಟಾಟಾ, ಬಾಯ್ ಬಾಯ್. ಲೋ ಮಗನೇ, ನಿನ್ ಡ್ರಾಮಾ ನಿಲ್ಸು. ಅಮ್ಮ, ನಾನು ಡ್ರಾಮಾ ಮಾಡ್ತಾ ಇದ್ದೀನ? ಇಲ್ಲಮ್ಮ, ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ ಅಮ್ಮನ್ ಮತ್ ಕೇಳ್ರು, ಅಮ್ಮನ್ ಮತ್ ಕೇಳ್ರು ಅಂತ, ಆದ್ರೂ ಈಚ್ಕೊಡ್ ಬಂದ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸ್ ತಗೋತಾ ಇದ್ದಮ್ಮ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೋಗೋ. ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ ಹೋಗ್ರೋ. ಮಗನೇ, ಅಮ್ಮನ ಮುಂದೆ ನಾಟಕ ಆಡ್ತೀಯನ? ಯಾಕೆ ಗುರು ಹೊಡಿತಾ ಇದೀಯಾ? ಈಗಿನ ಕಾಲದಲ್ಲಿ ಹೆಂಗ್ ಬಣ್ಣ ಬದಲಾಯಿಸ್ತಾ ಇರ್ತಾರೋ ಹಂಗೆ ಟ್ವಿಸ್ಟ್ ಆಯ್ತಾ ಇರ್ಬೇಕು. ದಟ್ ಇಸ್ ಲೈಫ್, ಗೊತ್ತಾ? ತಾರ್ಲೆ. ಅದ್ ಸರಿ, ನಿಮ್ಮಲ್ಲಿ ಏನೋ ತಿಂತಾ ಇದ್ರಲ್ಲ, ಏನದು? ಅದೇ ಕಣೋ ಮಾಮೂಲಿ ಎಣ್ಣೆ ರವೆ ಕಾಂಕ್ರೀಟು. ಸರಿ, ನಿಮ್ಮನೇಲೇನು? ನಮ್ಮನೆಲ್ಲ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಫ್ರೈ. ತಿನ್ಬೇಕು ಅಂತಿದ್ದೆ, ನಮ್ಮಲ್ಲಿ ಮಾಡ್ಲಿಲ್ಲ, ನಾನು ತಿನ್ಲಿಲ್ಲ. ಮೂರೊತ್ತು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ ದೇಶ ಹೀಗಾಗಿರೋದು. ಅದ್ ಸರಿ ಟೀಕೆ, ನಿನ್ನೆ ಇಂಟರ್ವ್ಯೂ ಹೋಗಿದ್ಯಲ್ಲ, ಏನಾಯ್ತು? ಅದ ಬೆಂಗಳೂರಲ್ಲಿ ವಿಧಾನಸೌಧ ಎಲ್ಲಿದೆ ಅಂತ ಕೇಳಿದ್ರು. ಹೈಕೋರ್ಟ್ ಎದುರುಗಡೆ ಅಂದೆ. ಹೈಕೋರ್ಟ್ ಎಲ್ಲಿದೆ ಅಂದ್ರು. ವಿಧಾನಸೌಧ ಎದುರುಗಡೆ ಅಂದೆ. ಅದಕ್ಕೆ ಮನೆ ಕಳಿಸ್ಬಿಡದ? ತರ್ಲೆ ಕಣೋ ನೀನು. ಗಿರಿ, ನಿಂದೇನಾಯ್ತು? ಸರ್ಕಾರಕ್ಕೆ ಯಾಕೆ ಇನ್ನು ವೀರಪ್ಪನ ಹಿಡಿಯಕ್ಕಾಗಿಲ್ಲ ಅಂತ ಕೇಳಿದ್ರು. ಎಲ್ಲಿ ತನಕ ವಿಧಾನಸೌಧ ಪೊಲೀಸ್ ಕಾವಲಿರುತ್ತೋ ಅಲ್ಲಿ ತನಕ ಕೈಗೆ ಸಿಗಲ್ಲ ಅಂದೆ. ಮನೆ ಡೋಂಟ್ ಜೋಕ್ ಅಬೌಟ್ ಪೊಲೀಸ್. ಸುರಿ, ನಿಂದು? ಭ್ರಷ್ಟಾಚಾರ ನಿರ್ಮೂಲ ಮಾಡೋದು ಹೇಗೆ ಅಂದ್ರು. ನಿಮ್ಮಂತವ್ರನ್ನ ಕಿಲ್ ಮಾಡಿದ್ರೆ ಅದು ತಾನಾಗ್ ತಾನೇ ಸೂಸೈಡ್ ಮಾಡ್ಕೊಳ್ಳುತ್ತೆ ಅಂದೆ. ಉಗಿದ್ರು, ಒರ್ಸ್ಕೊಂಡ್ ಬಂದೆ. ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ನೋಡ್ರೋ, ನೀವ್ ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಈ ಜನದಲ್ಲಿ ನಿಮ್ ಕೆಲಸ ಸಿಗಲ್ಲ. ಯಾಕೆಂದ್ರೆ ಸರ್ಕಾರಿ ಕೆಲಸ ಜ್ಯೋತಿ ಇದ್ದಾಗೆ. ನಾವು ಅದ್ರ ಸುತ್ತಾರೋ ಹುಳುಗಳು, ಅದನ್ನ ಮುಟ್ಟದ ಕೂಡಲೇ ಸುಟ್ಟು ಬೂದಿ ಆಗ್ಬಿಡ್ತೀವಿ. ಅದಕ್ಕೆ ಹೇಳೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತ. ನನ್ನ ನೋಡ್ರೋ, ಸ್ವಂತ ಕಾಲ ಮೇಲೆ ಹೇಗ್ ನಿಂತಿ. ಅರೆ ಏನಿದು? ತಳವಾರ್. ಏನಕ್ಕೆ? ಉಡೀಸ್ ಮಾಡಕ್ಕೆ. ಏನು? ನಿಲ್ಸಯ್ಯ. ಅಲ್ಲ, ನೀನ್ ನನಗೇನು ಅಂತ ತಿಳ್ಕೊಂಡಿದ್ಯಾ? ನಿನಗೇನಾದ್ರೂ ಮಾನ, ಮರ್ಯಾದೆ, ಗೌರವ, ಘನತೆ, ಛಲ, ನಂಬಿಕೆ ಏನಾದ್ರೂ ಇದೆಯಾ? ನಿನ್ನ ಮುಖಕ್ಕೆ ಈ ಮೀಸೆ ಬೇರೆ ಕೇಡು. ಇದನ್ ಹೊತ್ತಿರೋ ನೀನು ಒಬ್ಬ ಗಂಡ್ಸ. ನನ್ ನೋಡಯ್ಯ, ನನ್ ನೋಡಿದ್ರೆ ಆಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕರ್ವರೆಗೂ ಆಸೆ ಪಡ್ತಾರೆ. ಅಂಥದ್ರಲ್ಲಿ ನಾನ್ ನೋಡಿದ್ರೆ ನಿನ್ಗೇನು ಅನ್ಸಲ್ವಾ? ಸ್ವಲ್ಪನೂ ರಸಿಕತೆನೇ ಇಲ್ಲ. ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ನಾ?
ಏನಿದ್ ರೋಡಲ್ಲ ಸ್ವಲ್ಪ ನಾಚಿಕೆ ಆಗಲ್ಲ ನಿಂಗೆ ತಿಳ್ಕಿ. ಪ್ರೇಮಿಗಳಿಗೆ ರೋಡ್ ಆದ್ರೇನು ಕಾಡಾದ್ರೇನು ಎಲ್ಲ ಒಂದೇ. ನಾವ್ ಎಲ್ಲಿರ್ತೀವೋ ಅದೇ ಬೃಂದಾವನ, ಅದೇ ಏಕಾಂತ. ಹೌದು, ನಿನಗ್ ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಏನಂತ ಗೊತ್ತಾ? ಮೊದ್ಲು ಈ ಗಂಡು ಬೀರಿತನ ಬಿಟ್ಟು ಹೆಣ್ಣಾಗು, ಆಮೇಲೆ ಪ್ರೀತಿ ಪ್ರೇಮದ ಮಾತಾಡಿ ಅಂತ. ಹೌದು, ಇವ್ರಲ್ಲ ಎಲ್ಲೋದ್ರು? ಗುರು, ಏಯ್, ಇನ್ನೊಂದ್ಸಲ ಈ ಕೆಲಸ ಮಾಡಿದ್ರೆ ಅವ್ರಿರೋ ಜಾಗದಲ್ಲಿ ನೀನಿರ್ತೀಯ, ಹುಷಾರ್. ಹೋಗು, ಎಲ್ಲಿ ಹೋಗ್ತೀಯ? ಸಿಕ್ತೀಯ. ಏನ್ ರೋಹಿತ್ ನಿಮ್ಮ ಅವತಾರ? ಎಲ್ಲ ನಿನ್ ಡವ್ ಪ್ರಭಾವ ಗುರು. ಕತ್ತಿ ತೋರಿಸ್ಬಿಟ್ಟು ಅಲ್ಗಾಡ್ಬೇಡ ಅಂತ ಹೇಳವಳೆ. ನೀನಾದ್ರೂ ಸ್ವಲ್ಪ ಬಿಡ್ಸೋ. ಬಿಡ್ಸಾ? ಓಕೆ. ಲೇ ಅಮ್ಮಿ, ಏನಾಗಿದ್ಯೋ? ಕೆಟ್ಟೋಗಿದೆ. ಅಯ್ಯೋ, ನಿನ್ ಗ್ಯಾರೇಜ್ ಹಳೆ ಗಾಡಿಗಳು ರಿಪೇರಿಗೆ ಬಿಟ್ರೆ ಹೊಸ ಗಾಡಿಗಳು ಬರೋದೇ ಇಲ್ವಾ? ಲೋ, ಹೊಸ ಗಾಡಿ ತಂದ್ಬಿಡೋಕೆ ಅವ್ರೇ ನಿಂತರ ಗಾಮಟ್ಗಳ? ಹಂಗಲ್ಲ ಕುಮ್ಮಿ, ಈ ಗ್ಯಾರೇಜ್ಗೆ ಹೊಸ ಗಾಡಿಗಳು ಬಂದ್ರೆ ಹಂಗೆ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಒಂದೆರಡು ಫಿಗರ್ಗಳನ್ನ ಕುದುರ್ಸೋಣ ಅಂತ. ಹೆಂಗೆ? ಏಯ್ ಹೋಗಲಿ. ನೀನು ಈ ಪೇಪರ್ ಓದೋದ್ ಬಿಟ್ಟು ಚಂದಮಾಮ ಓದದ್ಕ ಲೋ ಟೀಕೆ, ನಿಂಗ್ ತಿನ್ನೋಕು ತೊಳೆಕೋ ಕೈ ಉಳಿಯಕ್ಕಿಲ್ಲ, ಹುಷಾರು. ಯಾಕ? ಅವ್ರ ಅಣ್ಣಂಗೆ ನೀನ್ 8ನೇ ಬಲಿ. 8ನೇ ಬಲಿ ಮುಂಚೆನೆ ಹೇಳಕ್ಕಿಲ್ವನೋ? ಈ ಫಿಗರ್ಗಳು ಹುಟ್ಟಕ್ ಮುಂಚೆ ಬಾಡಿ ಗಾಡಿಗಳು ಹುಟ್ಬಿಟ್ಟು ಬಲೆ ತೊಂದ್ರೆ ಆಗ್ಬಿಟ್ಟೈತೆ. ಲೇ ಮುಂಡೆದೆ, ಗರ್ತಿಗೆ ಗಂಡ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಿಗ್ಗೆಯಿಂದ ಮುಲ್ಕಾಡ್ತಿದ್ಯಾ? ನಿನ್ಗೆ ಹೆಂಗೋ ಗೊತ್ತಾಗ್ಬೇಕು ನನ್ ಕಷ್ಟ. ಬೆಳಗ್ಗೆನೆ ಮೂಡ್ ಔಟು, ಒಂದು ದಮ್ಮು ಎಳೆಯನ ಅಂತಂದ್ರೆ ಈ ಅಮ್ಮಿ ಮಾವ ಬೇರೆ ಬಂದಿಲ್ವೇ? ಅಮ್ಮಿ, ಯಾಕೋ ಬಡ್ಕೋತಿಯಾ? ಸಾಯೋ ಕಾಲದಲ್ಲೂ ನಿಮ್ ಮಾವನಿಗೆ 100 ವರ್ಷ ಆಯ್ಸು ಕಣಮ್ಮ. ಟೀಕೆ, ಇನ್ನೊಂದ್ಸಲ ಮಾವಾಗಿ ಒಂದ ಈ ನಟ್ಟು ಬೋಲ್ಟ್ ನಿನ್ ಬಾಯಿಗೆ ಹಾಕಿ ಟೈಟ್ ಮಾಡ್ಬಿಡ್ತೀನಿ ಮಗನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಪ್ಪ, ಒಳ್ಳೆಯವ್ರ ದರ್ಶನ ಮಾಡಿಸಿ ಚೆನ್ನಾಗಿ ವ್ಯಾಪಾರ ಆಗೋ ಹಾಗೆ ಮಾಡು. ಓಂ ಸೂರ್ಯಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಶನಿ. ಯಾಕೆ ಕಣ್ಮುಚ್ಕೊಂಡ್ರಿ? ಏಯ್, ಬೆಳಗಾಗಿದ್ ನಿನ್ ಮುಖ ನೋಡಿದ್ರೆ ಆಗೋ ವ್ಯಾಪಾರನೂ ಆಗಲ್ಲ. ತೊಳಗ ಮುದವಿ. ನನ್ನ ಮುಖ ನೋಡಿದ್ರೆ ನರಿ ಮುಖ ನೋಡ್ದಂಗೆ ಗೊತ್ತಾ? ತೆಗಿರಿ ಕೈನ. ಯಾಕೋ ಬಂದೆ? ವ್ಯಾಪಾರ ಮಾಡಕ್ಕೆ. ದುಡ್ಡಿದ್ದವ್ರ ಹತ್ರ ವ್ಯಾಪಾರ, ನಿನ್ನ ಹತ್ರ ಏನ್ ವ್ಯಾಪಾರ? ನೋಡು, ಮೊದಲನೇ ಗಿರಾಕಿ, ಸಾಲ ಕೇಳ್ಬೇಡ. ಸರಿ, ಸಿಗರೇಟ್ ಕೊಡಿ. ದುಡ್ಡು ಕೊಡು. ಲೆಕ್ಕ ಬರ್ಕೊಳ್ಳಿ. ನಿನ್ ಲೆಕ್ಕ ಬರ್ದು ಪೆನ್ನಲ್ಲಿ ಲಿಂಕ್ ಎಲ್ಲ ಆಗೋಗಿದೆ. ಇನ್ಮೇಲೆ ಒಂದ್ ಕೆಲಸ ಮಾಡಿ, ಪೆನ್ಸಿಲ್ ಅಲ್ಲಿ ಬರ್ಕೊಂಬಿಡಿ. ಎತ್ತ ಹಾಕ್ತೀನಿ ನೋಡು. ಅಯ್ಯಯ್ಯಯ್ಯ, ಸಿಗರೇಟ್ ಕೊಡದೆ ಹೋದ್ರೆ ಹಾಳಾಗೋಯ್ತು. ಒಂದ್ 10 ರೂಪಾಯಿ ಕೊಡಿ. ಏಯ್, ನೀನೇನ್ ಭಾರಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯಯ್ಯಯ್ಯ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೋಗೋವಾಗೆ ನೀವೆಲ್ಲ ಒತ್ಕೊಂಡೆ ಹೋಯ್ತೀರಾ? ಎಷ್ಟಾಯ್ತು ನನ್ ಲೆಕ್ಕ? ಅದು ಗಂಡು ಸಾವಿರ ಮಾತು. 42 ರೂಪಾಯಿ ಇಟ್ಟು ಬಿಡಿಲಿ. ಹಳೆ ಬಾಕಿ 42, ಈಗ ಕೊಡೋ 5 ಸಿಗರೇಟು ಸೇರಿ 48.5. ಇರೋ 50 ರೂಪಾಯಿನೂ ಬಿಡಲ್ಲ ಅಂತೀರಲ್ರಿ? 50 ರೂಪಾಯಿ ತಗೊಂಡು 5 ಸಿಗರೇಟನ್ನು 1.5 ರೂಪಾಯಿ ವಾಪಸ್ ಕೊಡಿ. ತಗೋ, 50 ರೂಪಾಯಿ ಕೊಡು. ಒಂದ್ ಕೆಲಸ ಮಾಡಿ. ಏನು? ಅದೇ ನಮ್ ಫ್ರೆಂಡು ನಿಮ್ ಅಳಿಯ, ಅವನ್ ವರದಕ್ಷಿಣೆ ಕೊಡ್ಬೇಕಲ್ಲ, ಅದ್ರಲ್ಲಿ 50 ರೂಪಾಯಿ ಮೂರ್ಕೊಂಬಿಡಿ. ಯಾವನಪ್ಪ ಅವನು ನಂಡೆಲ್ಲ ಕೊಡಿತಾವನೆ? ಇದೇನು ಒಳ್ಳೆ ಇಲ್ಲಿ ಹೆಂಗ್ಲ ಇದೆಯಾ? ಚೆನ್ನಾಗಿದ್ದೀನಿ. ನೀನ್ ಐಡಿಯಾ ಕೊಟ್ಟಲ್ಲ, ಸಾಲ ಮಾಡಿ ಆಟೋ ತಗೊಂಡೇಣ, ಬಿಸ್ನೆಸ್ ಆಯ್ತಾ ಇಲ್ಲ? ಈ ಸಾಲ ತೀರ್ಸಕ್ಕೆ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋಣ. ಒಳ್ಳೆ ಐಡಿಯಾ. ಒಂದ್ ಕೆಲಸ ಮಾಡು, ಏನಣ್ಣ? ಆಟೋ ಮಾರ್ಬಿಟ್ಟು ಸಾಲ ತೀರ್ಸ್ಬಿಡು. ಏನಣ್ಣ, ಒಂದ್ ಒಳ್ಳೆ ಐಡಿಯಾ ಕೊಡು ಅಂದ್ರೆ ಆಟೋನೇ ಮಾರ್ಬಿಡು ಅಂತ ಹೇಳ್ತಿದೀಯಲ್ಲ? ಸಾಲ ತೀರ್ಸಕ್ಕೆ ಒಳ್ಳೆ ಐಡಿಯಾ ಅಲ್ವಾ? ಬೈಲಿ ಯಾಕಡೆ ತಿರುಗಲ್ಲ? ಅಣ್ಣ, ಈ ಕಾಲದಲ್ಲಿ ಇದೆಲ್ಲ ನಡೀತಾ ಅಣ್ಣ? ನಡೆಯಲ್ಲ, ಓಡ್ತದೆ ಅಷ್ಟೇ. ಥ್ಯಾಂಕ್ಸ್ ಕಣಣ್ಣ. ಜೋಬಲ್ಲಿ ಇಟ್ಕ, ನಾಳೆ ಬಂದ್ ಹೇಳು. ಬರ್ತೀನಪ್ಪ. ಬರ್ತೀನಿ ಸರ್. ಅಲ್ಲಡ ಬರ್ತೀಯಾ? ಎಲ್ಲಿಗೆ? ಕಾವೇರಿ ಥಿಯೇಟರ್ಗೆ. ಹತ್ತಿ ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು. ತಕಜಂ ತಕಜಂ ಕಾಮಾಕ್ಷಿ ನಿನ್ನ ಮೀಟಗೀಗ ರೇಟು ಬಂತು ಇನ್ನು. ತಕಜಂ ತಕಜಂ ಕೇಳೆ ಸಖಿ ಮಕರಂದನ ರಾಯಭಾರ ನೀ ಜನರಿಗೆ ಹೆಣ್ಣು. ಜನರಿನ್ನು ಬಿಡದಿನ್ನು. ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು. ತಕಜಂ ತಕಜಂ ಕಾಮಾಕ್ಷಿ ನಿನ್ನ ಮೀಟಗೀಗ ರೇಟು ಬಂತು ಇನ್ನು. ತಕಜಂ ತಕಜಂ ಕೇಳೆ ಸಖಿ ಮಕರಂದನ ರಾಯಭಾರ ನೀ ಜನರಿಗೆ ಹೆಣ್ಣು. ಜನರಿನ್ನು ಬಿಡದಿನ್ನು. ಅಯ್ಯೋ, ಬಂದೇ ಬಿಡ್ತಾ? ಎಷ್ಟು ಕೊಡ್ಲಿ?
ಅಯ್ಯೋ ಕೈ ತೆಗಿರಿ ಮೀಟರ್ ನೋಡಿ. ಮೀಟ್ರ್ ಏನ್ ನೋಡೋದು ತಗ. ಚಿಲ್ಡ್ರಿ ಇಲ್ವಲ್ಲ? ಪರವಾಗಿಲ್ಲ, ಇಟ್ಕೋ. ಅಯ್ಯೋ ಬಾಯ್.